ಮಲ್ಲಿಕಾರ್ಜುನ್ ಮುತ್ಯ ವಿರುದ್ಧ ದಾಖಲಿಸಿದ ಸುಳ್ಳು ಪ್ರಕರಣ ಖಂಡಿಸಿ ರಾಜ್ಯ ಹೆದ್ದಾರಿ ತಡೆದು ಚಿತ್ತಾಪುರ್ನಲ್ಲಿ ಕೂಲಿ ಸಮಾಜ ಮುಖಂಡರು ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಾಲ್ರೋಜಾ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ್ ಮುತ್ಯ ಅವರ ವಿರುದ್ಧ ದಾಖಲಾಗಿರುವ ಸುಳ್ಳು ಫೋಕ್ಸೋ ಪ್ರಕರಣವನ್ನು ತಕ್ಷಣವೇ ಹಿಂಪಡೆಯಬೇಕು ಹಾಗೂ ಪ್ರಕರಣ ದಾಖಲಿಸಲು ಕಾರಣವಾದ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕೋಲಿ ಸಮಾಜದ ಮುಖಂಡರು ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಚಿತ್ತಾಪುರ ತಾಲೂಕಿನ ಹಲಕಟ್ಟಿ ಗ್ರಾಮದಲ್ಲಿ ಕೋಲಿ ಸಮಾಜದ ಗ್ರಾಮ ಘಟಕದ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಹಲಕಟ್ಟಿ ಮುನೀಂದ್ರ ಶಿವಾಚಾರ್ಯರು, ಗ್ರಾಮ ಘಟಕದ ಅಧ್ಯಕ್ಷ ದೊಡ್ಡಪ್ಪ ಕಟ್ಟಿಮನಿ, ಉಪಾಧ್ಯಕ್ಷ ನಿಂಗಪ್ಪ ನೆಲೋಗಿ, ಕಾರ್ಯದರ್ಶಿ ಭೀಮಣ್ಣ ಕೊಲ್ಕುಂದಿ, ಚಿತ್ತಾಪುರ ತಾಲೂಕು ಉಪಾಧ್ಯಕ್ಷ ಬಾಗಣ್ಣ ಹೊನಗುಂಟಿ ಹಾಗೂ ತಾಲೂಕು ಯುವ ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅಲ್ಲೂರ್ಕರ್ ಪ್ರಕರಣ ಸಮಗ್ರ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ಕೋಲಿ ಸಮಾಜದ ಗೌರವಾಧ್ಯಕ್ಷರಾದ ರಾಮಲಿಂಗ್ ಬಾನಾರ್, ಹುಲಿ ಸಮಾಜದ ಮಾಜಿ ಅಧ್ಯಕ್ಷರಾದ ಹನುಮಂತ ಸಂಕನೂರ್, ದೇವೇಂದ್ರ ಅಣಕಲ್, ರಾಘವೇಂದ್ರ ಹಲಕಟ್ಟಿ, ಸಿದ್ದು ಹಲಕಟ್ಟಿ, ಭೀಮು ಹಲಕಟ್ಟಿ ಸೇರಿದಂತೆ ಹಲವರು ಮಾತನಾಡಿ ನಿರಪರಾಧಿಯ ಮೇಲೆ ದಾಖಲಾದ ಪ್ರಕರಣವನ್ನು ರದ್ದುಪಡಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಸುಮಾರು 1 ಗಂಟೆ ಹೆಚ್ಚು ಕಾಲ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಕೋಲಿ ಸಮಾಜದ ಸದಸ್ಯರು, ವಿವಿಧ ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಏರ್ಪಡಿಸಿತ್ತು. ಹೆದ್ದಾರಿ ತಡೆದು ನಡೆಸಿದ ಪ್ರತಿಭಟನೆ ಪರಿಣಾಮವಾಗಿ ಎರಡೂ ಬದಿಗಳಲ್ಲಿ ಸುಮಾರು 5 ಕಿಲೋಮೀಟರ್ ದೂರದವರೆಗೆ ವಾಹನಗಳು ಸಾಲಾಗಿ ನಿಂತಿದ್ದು, ಪ್ರತಿಭಟನೆ ಮುಗಿದ ಬಳಿಕ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಾಹನ ಸಂಚಾರವನ್ನು ಸರಾಗಗೊಳಿಸಿದರು. ಮಲ್ಲಿಕಾರ್ಜುನ್ ಮುತ್ಯ ಅವರ ಮೇಲಿನ ಸುಳ್ಳು ಪ್ರಕರಣವನ್ನು ತಕ್ಷಣವೇ ರದ್ದುಪಡಿಸಬೇಕು. ಪ್ರಕರಣ ದಾಖಲಿಸಲು ಸಹಕರಿಸಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಬೇಡಿಕೆ ಈಡೇರದಿದ್ದರೆ ಮುಂಬರುವ ದಿನಗಳಲ್ಲಿ ಯಾದಗಿರಿ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಮಲ್ಲಿಕಾರ್ಜುನ್ ಅಲ್ಲೂರ್ಕರ್ ಅವರು ತಿಳಿಸಿದ್ದಾರೆ. ಅಣ್ಣಾರಾಯ್ ವಿವಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್. ನಮ್ಮ ಮನವಿ ಪತ್ರವು ಈ ರೀತಿ ಇರುತ್ತದೆ. ಸನ್ಮಾನ್ಯ ಏನೇನೋ ಘಟನೆಗಳು ನಡೀತಿರ್ತವೆ, ಅಂಥವೆಲ್ಲವನ್ನು ಬಿಟ್ಟು ಕೇಸಿ ಬರೀ ಮೊಬೈಲ್ದಲ್ಲಿ ನೋಡಿ ಸತ್ಯ ಅಸತ್ಯತೆಯನ್ನು ತಿಳಿಲಾರದೆ ಇದು ಒಂದು ಕೇಸ್ ಆಗಿದೆ. ಹಾಗಾಗಿ ಆ ಕೇಸಿನ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಹೇಳುವುದಿಷ್ಟೇ, ಆ ಕೇಸಿನಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಯನ್ನು ತಿಳಿದುಕೊಂಡು ಅದು ಕೈ ಬಿಡೋದು ಭಾಳಷ್ಟು ಉತ್ತಮ ಅನ್ನತಕ್ಕಂಥದ್ದು ನಮ್ಮ ಅಭಿಪ್ರಾಯ ಕೂಡ ಇದೆ ಅನ್ನತಕ್ಕಂಥ ವಿಚಾರ ತಿಳಿಸುತ್ತಾ ಹೆಚ್ಚಿಗೆ ಮಾತನಾಡದೆ, ಯಾಕಂದರೆ ಹೈವೇಯಲ್ಲಿ ಯಾರ್ಯಾರು ಯಾವ ರೀತಿಯಾಗಿ ಹೋಗ್ತಾರೆ ಅನ್ನತಕ್ಕಂಥದ್ದು ಯಾರಿಗೂ ಕೂಡ ಅಡಚಣೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾ 2 ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೆ. ಯಾವುದೇ ಗ್ರಾಮ ಇದ್ದರೂ ಕೂಡ ಅದು ನನ್ನ ಗ್ರಾಮ ಅನ್ನತಕ್ಕಂಥ ಭಾವನೆ ಇಟ್ಟುಕೊಂಡು ಭಾಳಷ್ಟು ಕಿರಿ ವಯಸ್ಸಿನಲ್ಲಿ ಎಲ್ಲ ಗ್ರಾಮಗಳು ಅಪ್ಪುಗಳಂತಕ್ಕಂಥ ಯಾರಾದರೂ ಇದ್ದರೆ ಅದು ಮಲ್ಲಯ್ಯ ಮುತ್ಯ ಅನ್ನತಕ್ಕಂಥದ್ದು ನಾನು ಕೂಡ ಹೇಳ್ತಾ, ನನಗೇನೊಂದು ಆಶ್ಚರ್ಯ ಅಂದರೆ ಯಾವುದೇ ಒಂದು ಕೇಸ್ ಆಗ್ತದಂದ್ರೆ ಒಂದೇ ಬರೀ ಮೊಬೈಲಲ್ಲಿ ನೋಡ್ಕೇಸಿ ಒಂದು ಕೇಸ್ ಆಗ್ತದಂದರೆ ಭಾಳಷ್ಟು ಆಶ್ಚರ್ಯವಾಗಿರ್ತಕ್ಕಂಥ ಸಂಗತಿ. ಈಗ ಮೊನ್ನೆ ನಿನ್ನೆ ಒಂದು ಸುದ್ದಿ ಕೇಳಿದೆ, ಈಗ ಯಾರು ಮಾಡ್ಯಾರ ಅವ್ರ ಮೇಲೆ ವಿರುದ್ಧ ಕೇಸ್ ಆಗಬೇಕು. ಮತ್ತೆ ಇದೇ ಪೋಷಕ ಕಾಯ್ದೆ ಅಡಿಯಲ್ಲಿ ಅವ್ರಿಗೂ ಕೂಡ ಒಳಗೊಂಡು ಅವ್ರ ಮೇಲೆ FIR ದಾಖಲಾಗಬೇಕು. ಈ FIR ಆದಂತ ಮುತ್ತರ ಮೇಲೆ ಹಿಂಪಡಿಬೇಕಂತಕ್ಕಂಥದ್ದನ್ನು ಹೇಳಿ ನನ್ನ ಮಾತು. ಇದನ್ನು ಫಸ್ಟ್ನೇದಾಗಿ ಸಿದ್ದು ಹಿರೇಮಠ ಅಂತ ಕೇಸಂದು ಗೋಬರ್ದ ಲೋಪರ್ ಸೋಳ ಮಗ ಅವ ಏನಪ್ಪ ಅಂದ್ರೆ ಎಲ್ಲ ಮುತ್ತರಿಗೆ ಅಕ್ಷರಗಳಿಗೆ 10 ವರ್ಷ ಮಾಡಕ್ ಎಲ್ಲ ರೊಕ್ಕ ಕೊಡಲಿಲ್ಲ ಅಂತಂದ್ರೆ ನಾ ಮೀಡಿಯಾದಾಗ ಏನಾರ ಬಿಟ್ಟು ತಗೊಂಡ್ರಿ ನಿಮ್ಗೆ ಅರ್ಜಿಸ್ ತಗೊಂಡ್ರಿ ಅಂತ ಇಂಥ ಕೆಲಸ ಮಾಡಿದಾನ. ಇದನ್ನು ಮಾಡಿ ಯಾರಿಗೆ ಹೇಳಿದಾನ? ರಕ್ಷಣಾ ಆಯೋಗದ ಅಧ್ಯಕ್ಷರಾದಂತ ಶಶಿಧರನ್ ಕೇಳಿದ್ರೆ ಒಬ್ಬ ವ್ಯಕ್ತಿ ಯಾರೋ ಹೇಳ್ತಾರೆ ಅಂತೇಳಿ ಒಂದು ಜವಾಬ್ದಾರಿ ಪ್ರಾಂತದಲ್ಲಿ ಇರ್ತಕ್ಕಂಥವು ಅದನ್ನು ವಿಚಾರಣೆ ಮಾಡಬೇಕು. ಯಾವ ಮುತ್ತರು ಹೆಂಗದಾರ, ಇದನ್ನ ಯಾಕೆ ಇದನ್ನ ಹೇಳ್ತಾ ಇದಾರ, ಇದ್ರ ಬಗ್ಗೆ ನಾವು ಪರಿಕಲ್ಪನೆ ಮಾಡ್ಕೋಬೇಕು. ಈ ಸತ್ಯತೆ ಆದ್ರೆ ಚಂದ ಅದನ್ನ ವಿಚಾರಣೆ ಮಾಡಬೇಕು. ವಿಚಾರಣೆ ಮಾಡಲಾರ್ದೆ ಒಬ್ಬ ತಾಲೂಕಾ ಶಿವೀಪ್ ಅವರಿಗೆ ಲೆಟರ್ ಕೊಟ್ಟೇಶಂದ್ರೆ ಇದು ಮೀಡಿಯಾದಲ್ಲಿ ಬಂದದ, ಇದೇನಪ್ಪ ಅಂತಂದ್ರೆ ವೈರಲ್ ಆಗದ. ಇದನ್ನ ಪೊಲೀಸ್ ಸ್ಟೇಷನ್ ಕೇಸ್ ಕೊಟ್ಟು ಇದನ್ನ FIR ದಾಖಲು ಮಾಡೋ ಪೋಷಕ ಕಾಯ್ದೆಯಲ್ಲಿ ಅಂತ ಕೇಸಂದು ಶಿವೀಪ್ ಅವ್ರಿಗೆ ಹೇಳ್ತಾರ. ಶಿವೀಪ್ ಅವ್ರ ಕೇಸಂದು ಪೊಲೀಸ್ ಸ್ಟೇಷನ್ ಕೊಟ್ಟ ಮ್ಯಾಗ ಆ ಮಾರನಾಯಕ ಪೊಲೀಸ್ ಸ್ಟೇಷನ್ PS ಅವರು ನಾವು ಜಗಳ ಆಡಿ
ಏನಪ್ಪ ನಮ್ಮ ಪೂಜ್ಯ ಗುರು ನನ್ನ ಮಗಳಿಗೆ ಈ ತರ ಪ್ರೀತಿಯಿಂದ ಅಪ್ಪುಗೆ ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡ್ಲಿಕ್ಕತ್ತಾರಪ್ಪ ಅಂತ ಅದೇ ತಂದೆ ತಾಯಿ ಅವರು ವಿಡಿಯೋ ಮಾಡ್ಯಾರ. ಆ ವಿಡಿಯೋನ ಅವ್ರು ಇಟ್ಟಂತ ಸ್ಟೇಟಸ್ ತೆಗೆದುಕೊಂಡು ದುಷ್ಕರ್ಮಿಗಳು ಅವ್ರಿಗೆ ಆಗದೇ ಇರುವಂತ ದುಷ್ಕರ್ಮಿಗಳು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಆ ವಿಡಿಯೋನ ಮಹಿಳಾ ಪ್ರಾಧಿಕಾರಕ್ಕೆ ಕಳಿಸ್ಯಾರ, ಮಕ್ಕಳ ಆಯೋಗಕ್ಕೆ ಕಳಿಸ್ಯಾರ. ಆ ಆಯೋಗದ ಮೇಲೆ ಬುದ್ಧಿ ಅದೋ ಎಲ್ಲೋ ಗೊತ್ತಿಲ್ಲ, ಆಯೋಗದವ್ರ ಮೇಲೆ ಬುದ್ಧಿ ಅದೋ ಗೊತ್ತಿಲ್ಲ. ಆ ಆಯೋಗದವ್ರು ಏನ್ ಮಾಡ್ಯಾರ, ಸಿಡಿಪಿ ಅವ್ರಿಗೆ ಕಳಿಸ್ಯಾರ. ಸಿಡಿಪಿ ಅವ್ರು ಏನ್ ಮಾಡ್ಯಾರ, PSI ಅವ್ರ ಮುಂದೋಗಿ ಪೋಸ್ಕೋ ಕೇಸ್ ಹಾಕಿ ಆ ಗುರುವಿಗೆ ಅವಮಾನ ಮಾಡುವಂತ ಕೆಲಸ ಮಾಡ್ಯಾರ. ಏನಪ್ಪ ಅಂತಂದ್ರೆ ತಮ್ಮ ದುಷ್ಕೃತ್ಯಗಳನ್ನ ಆ ಮುದ್ದೆ ಬೆಳಿಲಿಕ್ಕತ್ತಾನ, ಸಾಮೂಹಿಕ ವಿವಾಹ ಮಾಡ್ಲಿಕ್ಕತ್ತಾನ. ಆ ಮಠದಿಂದ ನೂರಾರು ಬಡ ಮಕ್ಕಳು ಏನಂತಾರ ಮದುವೆ ಆಗ್ತದ ಶಿಕ್ಷಣದಿಂದ. ಈಗ ತಾನೇ ಶಾಲೆಗಳನ್ನು ತೆಗಿತಾ ಇದ್ದಾರೆ, ಆರೋಗ್ಯವಾಗಿ ಆಸ್ಪತ್ರೆಗಳನ್ನು ತೆಗಿತಾ ಇದ್ದಾರೆ. ಇದನ್ನು ಸಹಿಸಿಕೊಳ್ಳಾರಂತ ದುಷ್ಕರ್ಮಿಗಳು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಆ ಮುತ್ತನ ಮೇಲೆ ಒಂದು ಪೋಸ್ಕೋ ಕೇಸ್ ಹಾಕಿ ಅವ್ರಿಗೆ ಅವಮಾನ ಮಾಡ್ಬೇಕಂತ ಹೇಳಿ ಸುಳ್ಳು ಆರೋಪ ಮಾಡ್ಯಾರ. ಆ ತಂದೆ ತಾಯಿ ಹೇಳಿದಾರ, ಏನಪ್ಪ ನನ್ನ ಮಗಳು ನಾನು ಅವ್ರಿಗೆ ರಿಲೇಷನ್ ಆಗ್ಬೇಕು, ಆ ರಿಲೇಷನ್ ಆಗಿ ಮುದ್ದಾಡ್ತಾ ಇದ್ದಾರೆ. ಏನು ಯಾವುದೇ ರೀತಿ ಇದ್ರೊಳಗ ಮುದ್ದವ್ರಿಗೆ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ, ಕೆಟ್ಟ ದೃಷ್ಟಿಯಿಂದ ಯಾವುದೇ ರೀತಿಯಿಂದ ಈ ಕೃತ್ಯ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಯಾವ ಕಾರಣಕ್ಕೆ ನೀವು ಪೋಸ್ಕೋ ಕೇಸನ್ನು ಹಾಕಿರಿ, ಯಾವ ಆಧಾರದ ಮೇಲೆ ಹಾಕಿರಿ? ನೀವು ಮಹಿಳಾ ಆಯೋಗಕ್ಕೆ ಪ್ರಶ್ನೆ ಮಾಡ್ತೀರಿ, ಮಕ್ಕಳ ಆಯೋಗ ನೀವು ಯಾವ ಆಧಾರದ ಮೇಲೆ ಅವ್ರಿಗೆ ನೀವು ಆ ಕೇಸನ್ನ ದಾಖಲೆ ಮಾಡ್ಕೊಂಡ್ರಿ? ಹೋಗಿ ಪರಿಶೀಲನೆ ಮಾಡಿದ್ರು, ಪ್ರಥಮವಾಗಿ ಏನೋ ಪರಿಶೀಲನೆ ಮಾಡಿ ಅವ್ರ ಮೇಲೆ ಕೇಸ್ ಮಾಡಿದ್ರು. ಏನೋ ಮಾಡಲಾರ್ದೆ ಏಕಾಏಕಿ ಎಲ್ಲೋ ಕುಂದಿಗೆಸಿ ನೀವು ಕೇಸ್ ಮಾಡ್ರಿ ಅಂತ ಕೇಸ್ ಮಾಡ್ತೀರಪ್ಪ ಅಂದ್ರೆ ದಿನನಿತ್ಯ ನೂರಾರು ಕೇಸ್ಗಳು ಮಹಿಳೆಯರ ಮ್ಯಾಗ ಮಕ್ಕಳ ಮ್ಯಾಗ ಕೇಸ್ ಆಗ್ತಾವ. ಒಂದೇ ಒಂದು ಕೇಸ್ ಆಗಲ್ಲ, ರಾಜಿ ಮಾಡಿ ಕಳಿಸ್ತೀರಿ. ಇವೆಲ್ಲ ಗೊತ್ತವ ನಮಗ, ದಿನನಿತ್ಯ ನಾವು ಇದೇ ಮಾಡ್ತೀವಿ. ಆದ್ರೆ ದಯಮಾಡಿ ಏನು ಸುಳ್ಳು ಪೋಸ್ಕೋ ಕೇಸ್ ಹಾಕಿದ್ರಿ ಆ ಮಹಿಳಾ ಆಯೋಗದ ಮತ್ತು ಮಕ್ಕಳ ಮಹಿಳಾ ಆಯೋಗದ ಅಧ್ಯಕ್ಷರು ಈ ಕೂಡಲೇ ಅಮಾನತ್ ಮಾಡಬೇಕು. ಮತ್ತು ಆ ಶಿಲ್ಪಿ ಅವರು ಈ ಕೂಡಲೇ ಕೆಲಸದಿಂದ ಕಿತ್ತೊಗಿಬೇಕು. ಈ ಪೋಸ್ಕೋ ಕೇಸನ್ನ ದಾಖಲೆ ಮಾಡಿದಂತ ಗುಂಗಿ ಪೊಲೀಸ್ ಸ್ಟೇಷನ್ PSI ಈ ಕೂಡಲೇ ಸಸ್ಪೆಂಡ್ ಮಾಡ್ಬೇಕಂತ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಅದೇ ಸುಮಾರು ದಿನಗಳಿಂದ, ಸುಮಾರು ವರ್ಷಗಳಿಂದ ಮಹಿಳೆ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಿದೆ. ಆವಾಗ ನೀವ್ಯಾಕೆ ಸ್ವಯಂ ಪ್ರೇರಿತವಾಗಿ ಕೇಸನ್ನು ದಾಖಲೆ ಮಾಡಿಕೊಳ್ಳಲಿಲ್ಲ? ಆವಾಗಲೂ ಕೂಡ ನೀವು ಸ್ವಯಂ ಪ್ರೇರಿತವಾಗಿ ಕೇಸನ್ನು ದಾಖಲೆ ಮಾಡಿಕೊಂಡು ಆ ಮಕ್ಕಳಿಗೆ ರಕ್ಷಣೆ ನೀಡಬೇಕಾಗಿತ್ತಲ್ಲ. ಆದರೆ ಒಬ್ಬ ಮುಖ್ಯ ಮಕ್ಕಳಿಗೆ ಪ್ರೀತಿಯಿಂದ, ಮಮತೆಯಿಂದ, ವಾತ್ಸಲ್ಯದಿಂದ ಒಂದು ಮುತ್ತು ಕೊಟ್ಟದಕ್ಕಾಗಿ ನೀವು ಪೋಸ್ಕೋ ಕೇಸ್ ದಾಖಲಿಸಿದ್ರೆ ಈ ಒಂದು ಭಕ್ತ ಸಮುದಾಯಕ್ಕೆ ಎಷ್ಟು ಮನಸ್ಸಿಗೆ ನೋವು ಮಾಡಿದ್ರಂತ ಈ ಒಂದು ಕೇಸಲ್ಲಿ ಹೇಳ್ತಿದೆ. ಯಾಕಂದ್ರೆ ಈ ಒಬ್ಬ ಸ್ವಾಮೀಜಿ ಅಂತಲ್ಲ, ಯಾವುದೇ ಸ್ವಾಮೀಜಿಗಳು ಮಕ್ಕಳು ಕಂಡ್ರೆ ಮುದ್ದು ಮಾಡುವುದು ಸಹಜ. ಯಾಕಂದ್ರೆ ಮಕ್ಕಳಲ್ಲಿ ಅಂತ ಒಂದು ಗುಣವನ್ನು ನೋಡಿ ಎಲ್ಲಾ ಪೀಠಾಧಿಪತಿಗಳಾಗಿರ್ಬೋದು ಮತ್ತು ನಮ್ಮ ರಾಜಕೀಯ ನಾಯಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಮಕ್ಕಳು ಕಂಡಾಗ ಪ್ರೀತಿಯಿಂದ ಮಾತಾಡಿಸಿ ಅವರನ್ನ ಮುಟ್ಟುತ್ತಾರೆ, ಮುತ್ತು ಕೊಡ್ತಾರೆ ಅಂತ ಕೆಲಸ ಸಹಜವಾದದ್ದು. ನೀವು ಅನುಚಿತ ವರ್ತನೆ ಮತ್ತು ಪೋಸ್ಕೋ ಕೇಸ್ ಅಂತಂದ್ರೆ ಮರಣ ಕೂತವರ ಒಂದು ಹುಡುಗಿಯನ್ನು ತಗೊಂಡು ರೂಮ್ನಾಗ ಹೋಗಿ ಏನು ಮುತ್ತಿಕ್ಕಿ ಯಾರು ಇಲ್ಲಾರ್ದಾಗ ಅಂತದೇನಾದ್ರು ಮಾಡಿದಾರ? ಅದನ್ನ ನೀವು ಕೂಲಂಕುಷವಾಗಿ ನೀವು ಪರಿಶೀಲನೆ ಮಾಡಬೇಕಾಗಿ ಮಾಡಿ ಒಂದು ಪೋಸ್ಕೋ ಕೇಸನ್ನು ದಾಖಲೆ ಮಾಡಿದ್ರೆ ಏನೋ ಒಂದು ಹೌದಪ್ಪ ಅನ್ಬೋದಿತ್ತು. ವಿಡಿಯೋದಾರ ಇದ್ದಾರೆ, ಭಕ್ತಾದಿಗಳಿದ್ದಾರೆ, ತಂದೆ ತಾಯಿಗಳಿದ್ದಾರೆ. ಅದು ಮುಖ್ಯವಾಗಿ ಆ ತಂದೆನ ಆ ವಿಡಿಯೋವನ್ನು ಮಾಡಿದ್ದಾನೆ. ವಿಡಿಯೋನ ಮಾಡಿ ಅಪ್ಪಾಜಿ ಅವರು ನನ್ನ ಮಗಳಿಗೆ ಇತ್ತು ಪ್ರೀತಿಯಿಂದ ಮಾತಾಡಿಸಿದ್ರು ಅಂತ ಹೇಳಿ ಅದರ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಅದೇ ಒಂದು ವಿಡಿಯೋನ ನೀವು ಇಟ್ಟುಕೊಂಡು ಮಗುವಿಗೆ ಅನುಚಿತ ವರ್ತನೆ ಮಾಡಿದ್ರಂತೆ ಪೋಸ್ಕೋ ಕೇಸ್ ಹಾಕಿದ್ದೀರಲ್ಲ, ಇದು ನ್ಯಾಯವೇ? ಇದಕ್ಕೆ ಆಯೋಗನೇ ಉತ್ತರ ಕೊಡಬೇಕು. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಇಂಥ ಹಲವಾರು ಮಕ್ಕಳ ಮೇಲೆ ದೌರ್ಜನ್ಯಗಳಾಗಿವೆ. ಆವಾಗ ನಿಮ್ಮ ಇಲಾಖೆ, ನಿಮ್ಮ ಆಯೋಗ ಕಣ್ಣು ಮುಚ್ಚಿ ಕುಳಿತಿತ್ತು. ಈಗ ಒಬ್ಬ ಸ್ವಾಮೀಜಿ ಈ ರೀತಿ ಮಾಡಿದಂತೇಳಿ ನೀವು ಪೋಸ್ಕೋ ಕೇಸ್ ಹಾಕಿ ಆ ಒಂದು ಪೀಠಾಧಿಪತಿಗೆ ಮಲ್ಲಿಕಾರ್ಜುನ ಮುತ್ತವರ ಹೆಸರಿಗೆ ಮಸಿ ಬಿಡುವಂತ ಕೆಲಸವನ್ನ ಇವತ್ತು ಆಯೋಗ ಮಾಡಿದೆ ಅಂತೇಳಿ ನಾನು